ಹೆಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಮೈ ಟೆಕ್ ಚಾಲೆಂಜ್. ಇವತ್ತಿನ ನೋಡಿದಲ್ಲಿ ನಂತರ ನಿಮಗೆ ಪ್ಲೇಸ್ನ ತಿಳ್ಕೊಳ್ಳೋಣ. ಅಪ್ಲಿಕೇಶನ್ ಲಿಂಕ್ ಬಂದು ನೀವು ವಿಡಿಯೋ ನೋಡ್ತಾ ಇರ್ತೀರಾ. ಟೈಟಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಡಿಸ್ಕ್ರಿಪ್ಷನ್ ಓಪನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನ್ ನಿಮಗೆ ಅಪ್ಲಿಕೇಶನ್ ಲಿಂಕ್ ಅಂದ್ಬಿಟ್ಟು ಒಂದು ಆಪ್ಷನ್ ಕಾಣಿಸುತ್ತೆ. ಅಪ್ಲಿಕೇಶನ್ ಲಿಂಕ್ ಕೆಳಗಡೆ ಆ ಲಿಂಕ್ ಅನ್ನೋದಿರುತ್ತೆ, ಅದನ್ನ ಕ್ಲಿಕ್ ಲಿಂಕ್ ಅನ್ನೋದು ಓಪನ್ ಮಾಡ್ಕೊಳ್ಳಿ. ಹಾಗೆ ನೀವು ಇನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ, ಅದರ ಕೆಳಗಡೆ ನಮ್ಮ ಟೆಲಿಗ್ರಾಮ್ ಲಿಂಕ್ ಅನ್ನೋದಿರುತ್ತೆ, ಅದನ್ನ ಕ್ಲಿಕ್ ಮಾಡ್ಬಿಟ್ಟು ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್. ಇದರಿಂದ ಯಾವುದೇ ಫಸ್ಟ್ ಆಫರ್ ಬಂದರೂ ಕೂಡ ನಾವು ಅದರಲ್ಲಿ ಅಪ್ಡೇಟ್ ಅನ್ನೋದು ಮಾಡ್ತೀವಿ. ಹಾಗೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಹೊತ್ಬಿಟ್ಟು ಆಲ್ ಅನ್ನೋ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ ಫಸ್ಟ್ ಬಂದು ನಿಮಗೆ ಬನ್ನಿ. ಇವಾಗ ಎರ್ನಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಎರ್ನಿಂಗ್ ಬಂದ್ಬಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿದ್ದೆ, ಕೆಳಗಡೆ ಕಂಟಿನ್ಯೂ ಅಂತ ಕಾಣಿಸುತ್ತೆ, ಅದನ್ನ ಓಕೆ ಕೊಡಿ. ಅದನ್ನ ಓಕೆ ಕೊಟ್ಟ ತಕ್ಷಣ ನಿಮಗೆ ಹೋಮ್ ಪೇಜ್ ಅನ್ನೋದು ಈ ಥರ ಡಿಸ್ಪ್ಲೇ ಆಗುತ್ತೆ. ಕಾರ್ನರ್ನಲ್ಲಿ ಅಕೌಂಟ್ ಅಂದ್ಬಿಟ್ಟು ಒಂದು ಆಪ್ಷನ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ತಾ ಲಾಗಿನ್ ಆಪ್ಷನ್ ತೋರಿಸುತ್ತೆ. ನೀವೇನಾದ್ರು ಅಕೌಂಟ್ ಇನ್ನೂ ಕ್ರಿಯೇಟ್ ಮಾಡಿಲ್ಲ ಅಂದರೆ ಕೆಳಗಡೆ ನಿಮಗೆ ಸೈನ್ ಅಪ್ ಅಂದ್ಬಿಟ್ಟಿರುತ್ತೆ, ಅದನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್, ಪಾಸ್ವರ್ಡ್ ಹಾಗೆ OTP ಹಾಕ್ಬಿಟ್ಟು ಇಲ್ಲಿ ಕಂಟಿನ್ಯೂ ಅನ್ನು ಕೊಡಬೇಕಾಗುತ್ತೆ. ರಿಕ್ವೆಸ್ಟ್ ಕೊಟ್ಟ ತಕ್ಷಣ ನಿಮ್ಗೆ ಒಂದು OTP ಬರುತ್ತೆ. ಆ OTP ಏನಿರುತ್ತೆ ಸಬ್ಮಿಟ್ ಮಾಡಿಬಿಟ್ಟು ಕೆಳಗಡೆ ಕಂಟಿನ್ಯೂ ಅಂತಿದೆಯಲ್ಲ ಅದನ್ನ ಓಕೆ ಕೊಡಿ. ಅದನ್ನ ಓಕೆ ಕೊಟ್ಟ ತಕ್ಷಣ ನಿಮ್ಮ ಅಕೌಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿ ಕ್ರಿಯೇಟ್ ಆಗುತ್ತೆ. ಮತ್ತೆ ನೀವು ಅಕೌಂಟ್ ಸೆಕ್ಷನಲ್ಲಿ ಬಂದು ನೋಡಿದ್ದೆ ಅಂದರೆ ನಿಮ್ಮ ಅಕೌಂಟಲ್ಲಿ 0 ಅನ್ನೋದು ಇರುತ್ತೆ. ಇದರಲ್ಲಿ ನೀವು ಸಣ್ಣ ಪುಟ್ಟ ಟಾಸ್ಕ್ ಮಾಡಿ ಎರ್ನಿಂಗ್ ಅನ್ನೋದನ್ನ ಮಾಡ್ಬೋದು. ಅದು ಹೇಗೆ ಅಂತ ಹೇಳ್ತೀನಿ ನೋಡಿ. ಹೋಮ್ ಪೇಜ್ ಬಂದ ತಕ್ಷಣ ನೀವು ನೋಡ್ಬೋದು ಟೆಲಿಗ್ರಾಮ್, ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಂತ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವೇನು ಮಾಡಬೇಕಾಗಿಲ್ಲ, ಇವಾಗ ಟೆಲಿಗ್ರಾಮ್ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೊಂದು ಟಾಸ್ಕ್ ಅನ್ನೋದು ಕೊಡ್ತಾರೆ. ಆ ಟಾಸ್ಕ್ ಏನಪ್ಪ ಅಂದರೆ ಆ ಟೆಲಿಗ್ರಾಮ್ ಗ್ರೂಪ್ನ ನೀವು ಜಾಯ್ನ್ ಆಗಬೇಕಾಗುತ್ತೆ. ಆ ಟಾಸ್ಕ್ನ ನೀವು ರಿಸೀವ್ ಮಾಡಿಕೊಂಡು ಟೆಲಿಗ್ರಾಮ್ ಗ್ರೂಪ್ನ ಜಾಯ್ನ್ ಆಗಿಬಿಟ್ಟು ಅದರೊಂದು ಸ್ಕ್ರೀನ್ಶಾಟ್ ಇದೆ, ಸ್ಕ್ರೀನ್ಶಾಟ್ನ ತೆಗೆದು ಇದರಲ್ಲಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಿದ ತಕ್ಷಣ ನಿಮಗೆ ಅಮೌಂಟ್ ಅನ್ನೋದು ಬರುತ್ತೆ. ಈಗ ನೋಡಿ ನಾನು ಟೆಲಿಗ್ರಾಮ್ದು 10 ರೂಪಾಯಿ ಬಂದ್ಬಿಟ್ಟು ರಿಸೀವ್ ಮಾಡ್ಕೊಂಡಿದ್ದೀನಿ. ರಿಸೀವ್ ಮಾಡಿದ ತಕ್ಷಣ ನೋಡ್ಬೋದು ಇಲ್ಲಿ ಕಂಡೀಷನ್ ಹೆಂಗೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಓಪನ್ ಅಂತಿದೆಯಲ್ಲ ಆ ಲಿಂಕ್ ಮೇಲೆ ಕ್ಲಿಕ್, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಟೆಲಿಗ್ರಾಮ್ ಅಪ್ಲಿಕೇಶನ್ ಇದೆಯಾ ಅಪ್ಲಿಕೇಶನ್ ಕರ್ಕೊಂಡು ಹೋಗುತ್ತೆ. ಅದರಲ್ಲಿ ಒಂದು ಗ್ರೂಪ್ ಅನ್ನೋದು ನಿಮ್ಗೆ ತೋರಿಸುತ್ತೆ. ನೋಡಿ ಈ ಥರ ಇದೆಯಲ್ಲ, ಈ ಥರ ಗ್ರೂಪ್ ಅನ್ನೋದು ತೋರಿಸುತ್ತೆ. ಇದರಲ್ಲಿ ನೀವು ಜಾಯ್ನ್ ಆಗಿಬಿಟ್ಟು ಸ್ಕ್ರೀನ್ಶಾಟನ್ನು ತೆಗಿಬೇಕಾಗುತ್ತೆ. ಇವಾಗ ನೋಡಿ ಸ್ಕ್ರೀನ್ಶಾಟನ್ನು ತೆಗೆದುಕೊಂಡು ಬ್ಯಾಕ್ ಬಂದು ಅಪ್ಲಿಕೇಶನ್ ನಿಮಗೆ ಅಪ್ಲೋಡ್ ಮಾಡಬೇಕಾಗುತ್ತೆ. ಇವಾಗ ನೋಡಿ ನಾನು ಬ್ಯಾಕ್ ಬರ್ತೀನಿ. ಬ್ಯಾಕ್ ಬಂದ ತಕ್ಷಣ ಕೆಳಗಡೆ ನಿಮ್ಗೆ ಒಂದು ಆಪ್ಷನ್ ಕಾಣಿಸುತ್ತೆ, ಅಪ್ಲೋಡ್ ಅಂದ್ಬಿಟ್ಟು ಕ್ಯಾಮ್ರಾ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಲ್ಲಿರೋ ಗ್ಯಾಲರಿ ಅನ್ನೋದು ಓಪನ್ ಆಗುತ್ತೆ. ನೀವು ಏನು ಸ್ಕ್ರೀನ್ಶಾಟ್ ತೆಗೆದಿರ್ತೀರಾ ಅದನ್ನ ಅಪ್ಲೋಡ್ ಮಾಡಿ. ಅಪ್ಲೋಡ್ ಮಾಡಿದ ತಕ್ಷಣ ಕೆಳಗಡೆ ನಿಮಗೆ ಸಬ್ಮಿಟ್ ಅಂತ ಇರುತ್ತೆ, ಅದನ್ನ ಓಕೆ ಮಾಡಿ. ಅದನ್ನ ಓಕೆ ಮಾಡಿದ ತಕ್ಷಣ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದ ತಕ್ಷಣ ನಿಮಗೆ 10 ರೂಪಾಯಿ ಅನ್ನೋದು ನಿಮ್ಮ ಅಕೌಂಟಲ್ಲಿ ಸಕ್ಸಸ್ಫುಲ್ಲಾಗಿ ರಿಸೀವ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನನ್ನ ಅಕೌಂಟಲ್ಲಿ 0 ರೂಪೀಸ್ ಇತ್ತು, ಆಗ 10 ರೂಪಾಯಿ ಅನ್ನೋದು ಸಕ್ಸಸ್ಫುಲ್ಲಾಗಿ ರಿಸೀವ್ ಆಗಿದೆ. ಇದೇ ಥರ ನೀವು ಟಾಸ್ಕ್ ಅನ್ನೋದನ್ನ ಕಂಪ್ಲೀಟ್ ಮಾಡಬೇಕು. ಸೆಕೆಂಡ್ ಆಪ್ಷನಲ್ಲಿ ನಿಮಗೆ ಟಾಸ್ಕ್ ಅಂತ ಇದೆಯಲ್ಲ, ಆ ಟಾಸ್ಕ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಯೂಟ್ಯೂಬ್ದೇ ಆಗಲಿ ಫೇಸ್ಬುಕ್ದೇ ಆಗಲಿ ಈ ಥರ ತುಂಬ ಥರ ನಿಮಗೆ ಟಾಸ್ಕ್ ಅನ್ನೋದು ಬರುತ್ತೆ. ಇದರಲ್ಲಿ ದಿನಕ್ಕೆ ನೀವು 3 ಟಾಸ್ಕ್ ಅನ್ನೋದನ್ನ ಕಂಪ್ಲೀಟ್. ಇದರಲ್ಲಿ ಮೆಂಬರ್ಶಿಪ್ ಇರುತ್ತೆ. ಮೆಂಬರ್ಶಿಪ್ ತಗೊಂಡ್ರೆ ನಿಮಗೆ ಜಾಸ್ತಿ ಅಮೌಂಟ್ ಲಾಕ್ ಓಪನ್ ಆಗುತ್ತೆ ಅಂತ ತೋರಿಸುತ್ತೆ. ನೀವು ಯಾವುದೇ ಕಾರಣಕ್ಕೂ ಓಕೆ ಮಾಡೋಕೆ ಹೋಗ್ಬಿಡಿ. ಇದರಲ್ಲಿ ಎಷ್ಟು ಟಾಸ್ಕ್ ಇದೆ ಅದನ್ನೇ ಕಂಪ್ಲೀಟ್ ಮಾಡ್ಬಿಟ್ಟು ನೀವು ವಿಡ್ರಾನ ಮಾಡ್ಕೊಂಡು ನೋಡಿ. ತಿರ್ಗಾ ನಾನು ಯೂಟ್ಯೂಬ್ ಟಾಸ್ಕ್ ಅನ್ನೋದನ್ನ ರಿಸೀವ್ ಮಾಡ್ಕೊತೀನಿ. ರಿಸೀವ್ ಮಾಡಿದ ತಕ್ಷಣ ನಿಮ್ಗೆ ಹೇಗೆ ಟಾಸ್ಕ್ನ ಕಂಪ್ಲೀಟ್ ಮಾಡಬೇಕು ಅಂತ ಕೆಳಗಡೆ ಸ್ಕ್ರೀನ್ಶಾಟಲ್ಲಿ ತೋರಿಸಿರ್ತಾರೆ. ನಿಮಗೆ ಅಕಸ್ಮಾತ್ ಏನಾದ್ರು ಗೊತ್ತಿಲ್ಲ ಅಂದರೆ ಅದನ್ನ ನೋಡ್ಕೊಬೋದು. ಇವಾಗ ನೋಡಿ ನಾನು ಯೂಟ್ಯೂಬ್ದು ಓಪನ್ ಮಾಡ್ಬಿಟ್ಟು ಆ ಸ್ಕ್ರೀನ್ಶಾಟ್ ಇದೆಯಲ್ಲ ಸ್ಕ್ರೀನ್ಶಾಟ್ನ ತಗೊಂಡು ಈ ಅಪ್ಲಿಕೇಶನ್ ಬಂದು ನಾನು ಇವಾಗ ಅಪ್ಲೋಡ್ ಮಾಡ್ತೀನಿ. ನೋಡ್ಬೋದು ನನ್ನ ಟಾಸ್ಕ್ ಅನ್ನೋದು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಿದೆ. ಇವಾಗ ನಾನು ಬ್ಯಾಕ್ ಹೋಮ್ ಪೇಜ್ ಬಂದು ಅಕೌಂಟಲ್ಲಿ ಚೆಕ್ ಮಾಡಿದ್ದೆ ಆದರೆ 10 ರೂಪಾಯಿ ಅನ್ನೋದು ಎಕ್ಸ್ಟ್ರಾ ಬಂದಿದೆ. ಈ ಥರ ಸಿಂಪಲ್ ಟಾಸ್ಕ್ ಮಾಡಿ ನೀವು ಎರ್ನಿಂಗ್ ಅನ್ನೋದನ್ನ ಮಾಡಿ. ಇದರಲ್ಲಿ ನಿಮಗೆ ದಿನಕ್ಕೆ 3 ಟಾಸ್ಕ್ ಅನ್ನೋದಿರುತ್ತೆ. 3 ಟಾಸ್ಕ್ನ ಕಂಪ್ಲೀಟ್ ಮಾಡ್ಬೋದು. ಈಗ ನೋಡಿ ನಾನು 3 ಟಾಸ್ಕ್ ಅನ್ನೋದನ್ನ ಕಂಪ್ಲೀಟ್ ಮಾಡಿಬಿಟ್ಟು ನನ್ನ ಅಕೌಂಟಲ್ಲಿ ಚೆಕ್ ಮಾಡಿ ತೋರಿಸ್ತೀನಿ. ಇವಾಗ ನಾನು 3 ಟಾಸ್ಕ್ ಅನ್ನೋದು ಕಂಪ್ಲೀಟ್ ಮಾಡಾದ್ಮೇಲೆ ನನ್ನ ಅಕೌಂಟಲ್ಲಿ 30 ರೂಪಾಯಿ ಎಂದು ಡಿಸ್ಪ್ಲೇ ಮಾಡಿ. ನೀವು ಇದರಲ್ಲಿ ವಿಡ್ರಾ ಮಾಡಬೇಕಂದ್ರೆ ಏನಿಲ್ಲ, ಸೈಡಲ್ಲಿ ನಿಮಗೆ ವಿಡ್ರಾ ಅಂದ್ಬಿಟ್ಟು ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ ಅದನ್ನ ಓಕೆ ಮಾಡ್ಕೊಳ್ಳಿ. ಅದನ್ನ ಓಕೆ ಮಾಡಿದ ತಕ್ಷಣ ನಿಮ್ಮ ಐಡೆಂಟಿಟಿ ವೆರಿಫಿಕೇಶನ್ ಅಂದ್ರೆ ನಿಮ್ಮ ಆಧಾರ್ ಕಾರ್ಡು, ವೋಟರ್ ಐಡಿ ಅಥವಾ ಪ್ಯಾನ್ ಕಾರ್ಡನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಆ ಡಾಕ್ಯುಮೆಂಟ್ಸ್ದು ಡೀಟೇಲ್ಸ್ ಏನಿದೆ ಅದನ್ನ ಹಾಕಬೇಕಾಗುತ್ತೆ. ನಿಮ್ಮ ಹತ್ರ ಇಲ್ಲ ಅಂದರೆ ನಾನೊಂದು ಸಿಂಪಲ್ ಟ್ರಿಕ್ ಅನ್ನೋದು ಹೇಳ್ತೀನಿ. ಅದೇನಪ್ಪ ಅಂದರೆ ನಾನು ಟೆಲಿಗ್ರಾಮಲ್ಲಿ ನಿಮಗೆ ಅಪ್ಲಿಕೇಶನ್ ಲಿಂಕ್ ಅನ್ನೋದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಮೇಲ್ಗಡೆ ನಿಮಗೆ ಸರ್ಚ್ ಬಾರ್ ಕಾಣಿಸುತ್ತೆ, ಅದರಲ್ಲಿ ನೀವು ಪ್ಯಾನ್ ಕಾರ್ಡ್ ಅಂದ್ಬಿಟ್ಟು ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ನಿಮ್ಗೆ ಇದರಲ್ಲಿ ತುಂಬ ಥರ ಪ್ಯಾನ್ ಕಾರ್ಡ್ ಅನ್ನೋದು ಬರುತ್ತೆ. ಈಗ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಪ್ಯಾನ್ ಕಾರ್ಡ್ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ತುಂಬ ಥರ ಪ್ಯಾನ್ ಕಾರ್ಡ್ಸ್ ಅನ್ನೋದು ಬರುತ್ತೆ. ನಿಮಗೆ ಯಾವುದು ರಿಯಲ್ ಅಂತ ಅನಿಸುತ್ತೆ ಅದನ್ನು ನೀವು ಸ್ಕ್ರೀನ್ಶಾಟ್ ತೆಗೆದು ಅದರಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ. ಆ ಹೆಸರು ತಿರ್ಗಾ ಡೇಟ್ ಆಫ್ ಬರ್ತ್ ಏನಿದೆ ಅದನ್ನ ಅದರಲ್ಲಿ ಹಾಕ್ಬಿಟ್ಟು ನೀವು ಪ್ಯಾನ್ ಕಾರ್ಡ್ನ ಡೀಟೇಲ್ಸ್ ಅಪ್ಡೇಟ್ ಮಾಡಿದ್ದೆ ಆದರೆ ನಿಮಗೆ ವಿಡ್ರಾವಲ್ ಆಪ್ಷನ್ ಅನ್ನೋದು ಓಪನ್ ನೋಡ್ಬೋದು. ನಾನೊಂದು ಪ್ಯಾನ್ ಕಾರ್ಡ್ ಅನ್ನೋದನ್ನ ಓಪನ್ ಮಾಡಿದ್ದೀನಿ. ಓಪನ್ ಮಾಡಿದ ತಕ್ಷಣ ಇದು ಸ್ವಲ್ಪ ರಿಯಲ್ ಥರ ಕಾಣಿಸ್ತಾ ಇದೆ ನನಗೆ. ಇದನ್ನ ನಾನು ಸ್ಕ್ರೀನ್ಶಾಟ್ ತೊಗೊತೀನಿ. ಇಲ್ಲ ಕೆಳಗಡೆ ನಿಮಗೆ ಡೌನ್ಲೋಡ್ ಆಪ್ಷನ್ ಇರುತ್ತೆ, ಡೌನ್ಲೋಡ್ ಮಾಡಿಕೊಂಡು ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ ಹೆಸರು ತಿರ್ಗಾ ಡೀಟೇಲ್ಸ್ ಹಾಕ್ಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ನಿಮಗೆ ಸ್ವಲ್ಪ ಟೈಮನ್ನು ತಗೊಳುತ್ತೆ. ಟೈಮ್ ತೊಗೊಂಡಿದ್ದಾದ್ಮೇಲೆ ನೀವು ವಿಡ್ರಾ ಅಪ್ಲಿಕೇಶನ್ ಪೇಮೆಂಟ್ ಕೂಡ ಜೆನ್ಯೂನಾಗಿ ಮಾಡ್ತಾ ಇದೆ. ಅಪ್ಲಿಕೇಶನ್ನ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಫ್ರೆಂಡ್ಸ್, ಇದೇ ಥರ ಎರ್ನಿಂಗ್ ವೀಡಿಯೋಸ್ ನಮ್ಮ ಚಾನಲ್ ಬರ್ತಾನೆ ಇರುತ್ತೆ. ನೀವು ಇನ್ನೂ ನಮ್ಮ ಚಾನಲ್ ವಿಸಿಟ್ ಮಾಡಿ ನೋಡಿಲ್ಲ ಅಂದರೆ ವಿಸಿಟ್ ಮಾಡಿ ನೋಡ್ಬೋದು. ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ನಂತರ.